ಇನ್ನು ಚಂಡೀಗಢ ಮೇಯರ್ ಚುನಾವಣೆಯ ಅಕ್ರಮ ನಡೆದಿತ್ತು ಅನ್ನುವಂಥದ್ದು ಆರೋಪದ ವಿಚಾರವಾಗಿ ವೆರಿ ಇಂಟ್ರೆಸ್ಟಿಂಗ್ಲಿ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ. ಚಂಡೀಗಢ ಮೇಯರ್ ಚುನಾವಣೆ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮರು ಚುನಾವಣೆ ಬೇಡ, ಮರು ಮತ ಎಣಿಕೆ ಮಾಡಿ. ಮತಪತ್ರ ಈಗ ಆಲ್ರೆಡಿ ಹಾಕಿದಾರಲ್ಲ, ಅದನ್ನ ಎಣಿಸಿ. ನೀವು ಎಲ್ಲ ಮತಪತ್ರಗಳನ್ನು ಎಣಿಸುವಂತೆ ಸುಪ್ರೀಂ ಆದೇಶವನ್ನ ಕೊಟ್ಟಿದೆ. ಯಾವುದೇ ಪಕ್ಷಕ್ಕೂ ಸೇರದ ಅಧಿಕಾರಿಯ ನೇಮಕ ಮಾಡಬೇಕು, ನ್ಯಾಯಾಲಯದ ನಿಗಾದಲ್ಲಿ ಪ್ರಕ್ರಿಯೆ ನಡೆಸಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದೆ. ಪಂಜಾಬ್ ಹಾಗೆ ಹರಿಯಾಣ ಹೈಕೋರ್ಟ್ ನಿಗಾದ್ ನೋಡಿ, ಪಂಜಾಬ್ ಹರಿಯಾಣ ಹೈಕೋರ್ಟ್ ನಿಗಾದಲ್ಲಿ ಈ ಪ್ರಕ್ರಿಯೆ ಆಗಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದೆ. ಪ್ರಜಾಪ್ರಭುತ್ವದ ಕಗ್ಗೊಲೆ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್. ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ನಾವು ಸಹಿಸಲ್ಲ ಅಂತಾನು ಕೂಡ. ಏನಾಗಿತ್ತು ಚಂಡೀಗಢ ಮೇಯರ್ ಚುನಾವಣೆಗೆ ಸಂಬಂಧಪಟ್ಟಂಗೆ ಬಹುಶಃ ನಿಮ್ ಬಹುತೇಕ ಮಂದಿಗೆ ಗೊತ್ತಿರಬಹುದು, ಕಾಂಗ್ರೆಸ್ ಹಾಗೆ ಆಪ್ ಒಟ್ಟಾಗಿ ಮೇಯರ್ ಆಯ್ಕೆಗೆ ಮುಂದಾಗಿದ್ವು. ಆದ್ರೆ ಬಿಜೆಪಿ ಪರವಾಗಿ ಮತಗಳು ಮೇಯರ್ ಆಯ್ಕೆಗೆ ಬೇಕಾದಷ್ಟು ಬರ್ದೇ ಹೋದ್ರು ಕೂಡ ಅವತ್ತು ಆ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಯಾರಿದ್ರು ಗೋಲ್ಮಾಲ್ ಮಾಡಿದ್ರು ಅನ್ನುವಂಥದ್ದು ಆರೋಪ. ಅದಕ್ಕೆ ತಕ್ಕಂತೆ ಕೆಲ ಫುಟೇಜ್ಗಳು ಕೂಡ ಲಭ್ಯ ಆಗಿತ್ತು. ಎಷ್ಟು ಒಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅನ್ನುವಂಥದ್ದನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ಮನಗಂಡಿದೆಯಲ್ಲ, ಅದೇ ರೀತಿಯಾಗಿತ್ತು ಆ ಪ್ರಕ್ರಿಯೆ ಅಂತ ಅಂದ್ರೆ ತಿರುಗಿಸ್ತಾ ಇದ್ದದ್ದು ಕೂಡ ಬಹಳ ಚೆನ್ನಾಗಿ ವಿಡಿಯೋದಲ್ಲಿ ರೆಕಾರ್ಡ್ ಆಗಿತ್ತು. ಹಾಗಾಗಿ ಇದು ಬಿಜೆಪಿ ಪರವಾಗಿ ಈ ರೀತಿಯಾಗಿ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆ. ಅದು ಯಾವುದೇ ಪಕ್ಷ ಆಗಲಿ, ಬಿಜೆಪಿ ಆಗಲಿ, ಕಾಂಗ್ರೆಸ್ ಮತ್ತೊಂದೇ ಪಕ್ಷ ಆಗಲಿ, ಈ ಕಾಲಘಟ್ಟದಲ್ಲೂ ಕೂಡ ಈ ರೀತಿಯಾಗಿ ಮೋಸ ಮಾಡೋದಕ್ಕೆ ಹೇಗೆ ಸಾಧ್ಯ ಒಬ್ಬರು ಅಧಿಕಾರಿ ಅನ್ನೋದು ಪ್ರಶ್ನೆ ಮೂಡಿತ್ತು. ಇಂಟ್ರೆಸ್ಟಿಂಗ್ಲಿ ಈಗ ಬಿಜೆಪಿ 3 ಜನ ಆಪ್ ಕಾರ್ಪೊರೇಟ್ಗಳನ್ನ ತನ್ನೆಡೆಗೆ ಸೆಳೆದುಕೊಂಡಿದೆ. ಹೀಗಾಗಿ ಮರು ಚುನಾವಣೆ ನಡೆದಿದ್ದರೆ ಬಿಜೆಪಿಗೆ ಅನುಕೂಲ ಆಗ್ತಿತ್ತು ಅಂತ ಕಾಣಿಸುತ್ತೆ. ಮರು ಮತ ಎಣಿಕೆಗೆ ಈಗ ಸೂಚನೆ ಕೊಟ್ಟಿರುವಂಥದ್ದು, ಏನಾಗುತ್ತೆ ಫಲಿತಾಂಶ ಅನ್ನೋದು ನೋಡ್ಬೇಕಿದೆ.